ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮೆಚ್ಚಿನ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಅವರು ಮತ್ತೆ ನಿಮ್ಮ ಲೈಫ್ ಅಲ್ಲಿ ಬರ್ತಾರಾ, ಅವರು ಮತ್ತೆ ನಿಮಗೆ ಚಾನ್ಸ್ ಕೊಡ್ತಾರಾ, ನಿಮ್ಮ ರಿಲೇಶನ್ಶಿಪ್ ಒಂದು ಲಾಂಗ್ ಟರ್ಮ್ ಗೆ ತಗೊಂಡೋಗುತ್ತಾ ಅಂತ ನೋಡೋಣ. ಮರಳಿ ಬರ್ತಾರಾ ಅಂತ ನೋಡೋಣ. ಲಾಂಗ್ ಟರ್ಮ್ ಫ್ಯೂಚರ್ ಇದೆಯಾ ಅಂತ ರಿವೀಲ್ ಮಾಡೋಣ. ಇದಕ್ಕೆಲ್ಲ ಆನ್ಸರ್ಸ್ ನ ಇವತ್ತು ನೋಡೋಣ ನಾವು. ಇದ್ರ ಜೊತೆಗೆ ನಿಮ್ಮ ಸಂಬಂಧಕ್ಕೆ ದೀರ್ಘಕಾಲ ಫ್ಯೂಚರ್ ಇದೆಯಾ ಅಂತ ತಿಳ್ಕೊಳ್ಳೋಣ. ಅವರು ನಿಮ್ಗೆ ಚಾನ್ಸ್ ಕೊಡೋ ಎನರ್ಜಿ ಇದೆಯಾ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಈ ಫುಲ್ ರೀಡಿಂಗ್ ಟ್ಯಾರೋ ರೀಡಿಂಗ್ ಇದು ವೈಯಕ್ತಿಕ ಆಗಿರುತ್ತೆ ಅಂಡ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ನಿಜವಾದ ಫೀಲಿಂಗ್ಸ್ ಮತ್ತೆ ಅವರ ಮೈಂಡ್ ಸೆಟ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ ಆಗಿರ್ಬೋದು, ಎಲ್ಲವೂ ಡೀಪ್ ಆಗಿ ಇರುತ್ತೆ ಈ ರೀಡಿಂಗ್ ಅಲ್ಲಿ ಅಂತ ಹೇಳ್ಬೋದು. ನಿಮ್ಮ ಸಂಪರ್ಕದ ಟ್ರೂತ್ ಅಂಡ್ ಫ್ಯೂಚರ್ ಇವತ್ತು ಯೂನಿವರ್ಸ್ ಏನ್ ತೋರಿಸ್ಕೊಡ್ತಾರೆ ಅಂತ ನೋಡೋಣ. ನಿಮ್ಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಅಂಡ್ ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೆಟ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ನೇಮ್ ನ ನಿಮ್ಮ ಜೊತೆಗೆ 3 ಟೈಮ್ಸ್ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ. 5 ಆಫ್ ಕಪ್ಸ್ ಬರ್ತಾ ಇದೆ. ಅಂಡ್ ಸೆಕೆಂಡ್ ಕಾರ್ಡ್ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂಡ್ 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಾನು ಆಲ್ರೆಡಿ ಕ್ಲೆನ್ಸ್ ಮಾಡಿದ್ದೀನಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಅವರ ಎಮೋಷನಲ್ ಸ್ಟೇಟ್ ಏನಿದೆ ಅಂತ ನೋಡೋಣ. 5 ಆಫ್ ಕಪ್ಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಕರೆಂಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ರಿಗ್ರೆಟ್ ಮಾಡ್ತಾ ಇದಾರೆ. ಎಮೋಷನಲ್ ಹೆವಿನೆಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಅವರು ಫೋಕಸ್ ಮಾಡ್ತಾ ಇದಾರೆ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕಾಯ್ತು, ನಾನು ಏನ್ ಚಾನ್ಸಸ್ ನ ಮಿಸ್ ಮಾಡಿದೆ ಈ ಕನೆಕ್ಷನ್ ಅಲ್ಲಿ ಅಂತ ಅವ್ರಿಗೆ ಯೋಚನೆ ಆಗಿದೆ. ನಿಮ್ಮ ಲಾಸ್ ಏನಿದೆ ಅವರು ಫೀಲ್ ಮಾಡ್ತಾ ಇದಾರೆ. ಈ ಕಾರ್ಡಲ್ಲಿ ಏನ್ ಶೋ ಆಗ್ತಿದೆ ಅಂದ್ರೆ ನೀವು ಅವ್ರ ಪ್ರೆಸೆನ್ಸ್ ಅಲ್ಲಿ ಇಲ್ಲದೆ ಇರೋದು ಒಂದು ಲಾಸ್ ಆಗಿ ಅವರು ಫೀಲ್ ಮಾಡ್ತಾ ಇದಾರೆ. ಎಮೋಷನಲ್ ಆಗಿ ಅಫೆಕ್ಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಎಮೋಷನಲ್ ಪೇನ್ ಇಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಅವರು ಥಿಂಕ್ ಮಾಡ್ತಾ ಇದಾರೆ ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ. ಎಲ್ಲಾದ್ರೂ ಸ್ಟಕ್ ಆಗಿದೀವಾ, ಪಾಸ್ಟ್ ಅಲ್ಲಿ ಏನಾದ್ರೂ ನಾವು ತಪ್ಪು ಮಾಡಿದ್ವಾ, ನನ್ನ ಹಾರ್ಟ್ ಇಲ್ಲ ನಿಮ್ಮ ಹಾರ್ಟ್ ಹರ್ಟ್ ಆಗಿದೆ. ಸಾರಿ, ನನ್ನ ಹಾರ್ಟ್ ಅಂದ್ರೆ ನಿಮ್ಮ ಹಾರ್ಟ್, ನಿಮ್ಮ ಮನ್ಸು ಎಲ್ಲಾದ್ರೂ ನೋವಾಗಿದ್ಯಾ, ಈ ಪ್ಲೇನ್ ಈ ಪೇನ್ ಬಂದು ಏನಾದ್ರೂ ಬ್ಲಾಕೇಜಸ್ಗೆ ಕಾರಣ ಆಗಿದ್ಯಾ, ಕ್ಲಾರಿಟಿ ಬೇಕಾ ಅಂತ ಅಂದ್ಬಿಟ್ಟು ಈ ತರ ಹರ್ಟ್ ಆಗ್ತಾ ಇದೆಯಾ ಅಂತ ಅವರು ಯೋಚನೆ ಮಾಡ್ತಾ ಇದಾರೆ. ಇನ್ನ ಎಮೋಷನಲಿ ಹೀಲ್ ಆಗಿಲ್ಲ. ಇನ್ನ ಅವರು ತುಂಬಾ ಟೈಮ್ ಬೇಕಾಗುತ್ತೆ ಥಿಂಕ್ ಮಾಡೋದಕ್ಕೆ. ಇನ್ನ ಸರಿಯಾಗಿ ಅವರು ಥಿಂಕ್ ಮಾಡೋದಕ್ಕೂ ಆಗ್ತಾ ಇಲ್ಲ ಫ್ಯೂಚರ್ ಅಲ್ಲಿ ಅನ್ನೋದು ಇದು ಅವರ ಎಮೋಷನಲ್ ಸ್ಟೇಟ್ ಆಗಿರುತ್ತೆ. ಇದ್ರ ಜೊತೆಗೆ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ನ ನೀವು ನೋಡ್ತಾ ಇರ್ಬೋದು. ಏನಾದ್ರೂ ಲೈಕ್ ಮೆಂಟಲ್ ಬ್ಲಾಕ್ಸ್ ಏನಾದ್ರೂ ಇದೆಯಾ, ಅವರ ಮನಸ್ಸಲ್ಲಿ ತುಂಬಾ ಬ್ಲಾಕೇಜಸ್ ಇದೆಯಾ, ಇಲ್ಲಾದ್ರೂ ಯಾರಾದ್ರೂ ಟ್ರ್ಯಾಪ್ ಮಾಡ್ತಾ ಇದಾರಾ ನಿಮ್ಮ ಪಾರ್ಟ್ನರ್ನ, ಅವರ ಥಾಟ್ಸ್ ಜೊತೆಗೆ ನಿಮ್ಮ ಜೊತೆ ಸೇರ್ಬಾರ್ದು, ನಿಮ್ಮ ಜೊತೆ ಇರಬಾರ್ದು ಅನ್ನೋ ಟ್ರ್ಯಾಪಿಂಗ್ ಇಲ್ಲಿ ಇದೆಯಾ ಅನ್ನೋದು ನೋಡೋಣ. ಇಲ್ಲಿ ಖಂಡಿತ ಟ್ರ್ಯಾಪಿಂಗ್ ಇದೆ. ಇಲ್ಲಿ ಓವರ್ ಥಿಂಕ್ ಮಾಡ್ತಾ ಇದಾರೆ, ಅವ್ರನ್ನ ಅವರೇ ಡೌಟ್ ಮಾಡ್ತಾ ಇದಾರೆ. ಇಲ್ಲಿ ಕೆಲವು ಸತಿ ಅವರು ಸ್ಟಕ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ತರ ಅವರು ಸಿಗಾಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಪಾಸ್ಟ್ ನಿಮ್ಮ ಜೊತೆ ಮಾಡಿರೋಂತ ಮಿಸ್ಟೇಕ್ಸ್ಗಳು ಅವರಿಗೆ ಭಯವನ್ನು ತಂದ್ಕೊಡ್ತಾ ಇದೆ. ಮತ್ತೆ ಅವರು ಅನ್ಕೊಳ್ತಾ ಇದಾರೆ ನಾನು ನಿನಗೆ ಸರಿಯಾದ ಪರ್ಸನ್ ಅಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ ಎಮೋಷನಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಏನಾದ್ರೂ ತಪ್ಪಾಗಿ ಡಿಸಿಷನ್ಸ್ ತಗೊಂಡ್ಬಿಡ್ತೀನ ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಈ ಕಾರ್ಡ್ ಇಲ್ಲಿ ನಿಮಗೆ ಇನ್ನ ಏನು ಕ್ಲಿಯರ್ ಆಗಿ ಹೇಳೋದಕ್ಕೆ ಇದೆ ಅಂದ್ರೆ ಅವರು ಇದನ್ ಜೊತೆ ನಿಮ್ಮ ಜೊತೆ ಮೂವ್ ಆಗ್ಬೇಕು ಅಂತ ಅವರು ವೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಭಯ ಅವರನ್ನ ಹೋಲ್ಡ್ ಮಾಡ್ತಾ ಇದೆ. ಅವ್ರಿಗೆ ಈ ನಾನು ಹೇಳಿರುವಂತ 4 ಪಾಯಿಂಟ್ ಏನಿದೆ, ಪಾಸ್ಟ್ ಮಿಸ್ಟೇಕ್ಸ್ ಇರ್ಬೋದು, ನಾನು ಸರಿಯಾದ ವ್ಯಕ್ತಿ ಆಗಿಲ್ದೇ ಇರ್ಬೋದು, ಎಮೋಷನಲಿ ನಾನು ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ರಾಂಗ್ ಡಿಸಿಷನ್ ಅಂತ ಇರ್ಬೋದು. ಈ 4 ಭಯ ಅವ್ರನ್ನ ನಿಮ್ಮ ಹತ್ರ ಬರೋದಿಕ್ಕೆ ಬಿಡ್ತಾ ಇಲ್ಲ. ಈ ಭಯದಿಂದ ಅವರು ಆಚೆ ಬರೋದು ಬೇಕಾಗಿದೆ. ಆದ್ರಿಂದ ಸ್ವಲ್ಪ ನೀವು ವೇಟ್ ಮಾಡ್ಬೇಕು. ಅವರು ತುಂಬಾ ಫುಲ್ ಪೊಟೆನ್ಶಿಯಲ್ ಆಗಿ ನೋಡೋದಕ್ಕೆ ಆಗ್ತಾ ಇಲ್ಲ. ಏನಕ್ಕಂದ್ರೆ ಅವರ ಮೈಂಡ್
ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರಿಂದ ಅವರಿಗೆ ಮೆಂಟಲ್ ಸ್ಪೇಸ್ ಬೇಕಾಗಿದೆ, ಲಾಂಗ್ ಟರ್ಮ್ ಡಿಸಿಷನ್ ಕಾನ್ಫಿಡೆಂಟ್ ಆಗಿ ತಗೊಳ್ಳೋದಿಕ್ಕೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೂ ಆಫ್ ಪೆನಟಿಕಲ್ಸ್ ಇದೆ. ಸೊ ಇದು ಲಾಂಗ್ ಟರ್ಮ್ ಕನೆಕ್ಷನ್ ನ ಕನ್ಸಿಡರೇಷನ್ ಮಾಡ್ತಾರಾ ನಿಮ್ಮ ಪಾರ್ಟ್ನರ್ ಇಲ್ವಾ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಇವಾಗ ಅನ್ಡಿಸೈಡೆಡ್ ಆಗಿದ್ದಾರೆ. ಸೊ ಇನ್ನು ಯಾವುದೇ ತರ ಅವರು ಡಿಸಿಷನ್ಗೆ ಬರೋದಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನ ಅವರು ಹೇಗೆ ತಕ್ಕಡಿಯಲ್ಲಿ ನಾವು ತೂಕ ಹಾಕಿ ಇಲ್ಲಿ ನೋಡ್ಬೋದು, ಒಂದು ಮೇಲೆ ಒಂದು ಕೆಳಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಬ್ಯಾಲೆನ್ಸ್ಡ್ ಆಗ್ತಾ ಇಲ್ಲ. ಆದ್ರಿಂದ ಅವರು ಡಿಸಿಷನ್ ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಸೊ ಅವರು ಇನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಬಾಕಿ ಇದೆ. ಸೊ ಇನ್ನು ಅವರು ಎಮೋಷನಲ್ ಪೇನ್ ಇಂದ ಆಚೆ ಬಂದು ಒಂದು ಡಿಸಿಷನ್ ತಗೋಬೇಕು. ಇನ್ನ ಅನ್ಶ್ಯೂರ್ ಆಗಿದ್ದಾರೆ, ಕನ್ಫ್ಯೂಸ್ಡ್ ಆಗಿದ್ದಾರೆ, ಇನ್ನ ಟೈಮ್ ಬೇಕು ಅಂತ ಇದ್ದಾರೆ. ಸೊ ಈ 3 ಸ್ಪೇಸ್ಗೆ ನೀವು ಸಮಯ ಕೊಟ್ರೆ ನಿಮ್ಮ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ತಗೊಂಡೋಗುತ್ತೆ. ಇಲ್ಲ ನನಗೆ ಪೇಶನ್ಸ್ ಇಲ್ಲ, ನನಗೆ ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಸಾಕಾಗಿದೆ, ನಾನು ಯಾಕೆ ಅವರ ಲೈಫ್ ಅಲ್ಲಿ ಡಿಸ್ಟರ್ಬ್ ಆಗ್ಬೇಕು ಅಂತ ನಿಮ್ಗೆ ಆ ತರ ಫೀಲ್ ಏನಾದ್ರು ಅನ್ಸಿದ್ರೆ, ಸೊ ನೀವು ಮೂವ್ ಆನ್ ಆಗ್ಬೋದು. ಇಲ್ಲ ನನಗೆ ಇವ್ರು ಬೇಕು, ಇವ್ರು ನನ್ನ ಸರಿಯಾದ ವ್ಯಕ್ತಿ, ನಾನು ಇವ್ರಿಗೋಸ್ಕರ ವೇಟ್ ಮಾಡ್ತೀನಿ ಪೇಶನ್ಸ್ ಇಂದ ಅನ್ನೋದಾದ್ರೆ ನೀವು ಅವರಿಗೆ ಟೈಮ್ ಕೊಡ್ಬೇಕು. ಏನಕ್ಕಂದ್ರೆ ಅವರು ಅನ್ಶೋರ್ ಆಗಿದ್ದಾರೆ, ಇವಾಗ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ, ಮೆಂಟಲಿ ಬ್ಲಾಕ್ಡ್ ಆಗಿದೆ, ಅವ್ರಿಗೆ ಮೆಂಟಲ್ ಸ್ಪೇಸ್ ಬೇಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾ ಅವರು ಜಗಲ್ ಮಾಡ್ತಾ ಇದ್ದಾರೆ, ಎಮೋಷನ್ಸ್ ಆಗಿರ್ಬೋದು, ಭಯ ಇರ್ಬೋದು, ಪ್ರಾಕ್ಟಿಕಲ್ ಲೈಫ್ ಆಗಿರ್ಬೋದು, ಅವರ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಇದು ಎಲ್ಲವನ್ನು ಅವರಿಗೆ ತುಂಬಾನೇ ಅವರು ಜಗಲ್ ಮಾಡೋದು ಆಗ್ತಾ ಇದೆ. ಅದ್ರ ಜೊತೆಗೆ ಅವರು ಡಿಸಿಷನ್ ಮೇಕಿಂಗ್ ಗೆ ಬ್ಯಾಲೆನ್ಸಿಂಗ್ ಗೆ ಅವರು ಬರ್ಬೇಕಾಗಿದೆ. ಸೊ ಅವರು ನಿಮ್ಮ ಕನೆಕ್ಷನ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಎಸಿಟೇಷನ್ ಇದೆ, ಕನ್ಫ್ಯೂಷನ್ ಇದೆ, ಎಮೋಷನಲ್ ಇನ್ಸ್ಟೆಬಿಲಿಟಿ ಅನ್ನೋದು ನಾವು ಏನ್ ಹೇಳ್ತೀವಿ ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಈ ರೀಡಿಂಗ್ ನ ಔಟ್ಕಮ್ ಏನು ಅಂತ ನೋಡೋದಾದ್ರೆ, ಫೈನಲ್ ಆನ್ಸರ್ ನಮ್ಗೆ ಏನ್ ಸಿಗುತ್ತೆ ಅನ್ನೋದ ನಾವು ನೋಡೋದಾದ್ರೆ, ಅವ್ರು ನಮ್ಮನ್ನ ಲಾಂಗ್ ಟರ್ಮ್ ಅಲ್ಲಿ ಕನ್ಸಿಡರ್ ಮಾಡ್ತಾರ, ಈ ರಿಲೇಶನ್ಶಿಪ್ ನ ಲಾಂಗ್ ಟರ್ಮ್ ಗೆ ತಗೊಂಡ್ ಹೋಗ್ತಾರ ಅನ್ನೋದು ನಾವು ನೋಡೋದಾದ್ರೆ ಸದ್ಯಕ್ಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಾಟ್ ರೈಟ್ ನಾವ್ ಅಂತ ಹೇಳ್ತಾ ಇದಾರೆ. ಏನಕ್ಕಂದ್ರೆ ನಿಮ್ಮ ಪಾರ್ಟ್ನರ್ ತುಂಬಾ ಎಮೋಷನಲ್ ಆಗಿ ಹರ್ಟ್ ಆಗಿದ್ದಾರೆ. ಇಲ್ಲಿ 5 ಆಫ್ ಕಪ್ಸ್ ನೋಡ್ಬೋದು. ಸೊ ಇಲ್ಲಿ ಮೆಂಟಲಿ ಸ್ಟಕ್ ಆಗಿದ್ದಾರೆ, ತುಂಬಾ ಕನ್ಫ್ಯೂಸ್ಡ್ ಆಗಿ ಇದ್ದಾರೆ, ಡಿಸೈಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಕಮಿಟ್ ಆಗೋದಿಕ್ಕೆ ಅವರಿಗೆ ಸ್ವಲ್ಪ ಸಮಯ ಬೇಕಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ರೀಡಿಂಗ್ ತೋರಿಸ್ತಾ ಇದೆ ಪೊಟೆನ್ಶಿಯಲ್ ಇದೆ, ಬಟ್ ಕ್ಲೋಜರ್ಗೆ ಅವರು ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಎಮೋಷನಲಿ ಕನೆಕ್ಟೆಡ್ ಆಗಿದ್ದಾರೆ ನಿಮ್ಮ ಜೊತೆ, ಅವರು ನಿಮ್ಮ ಜೊತೆ ಇನ್ನ ಥಿಂಕ್ ಮಾಡ್ತಾ ಇದ್ದಾರೆ, ಸ್ಟಿಲ್ ಅವರು ವೇಟ್ ಮಾಡ್ತಾ ಇದ್ದಾರೆ, ತುಂಬಾ ಭಾರವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಅವರಿಗೆ ಕ್ಲಾರಿಟಿ ಬೇಕಿದೆ, ಹೀಲಿಂಗ್ ಆಗ್ಬೇಕಾಗಿದೆ, ಟೈಮ್ ಬೇಕಾಗಿದೆ, ಬ್ರೇಕ್ ಫ್ರೀ ಆಗಿ ಅವರು ಎಲ್ಲ ಭಯದಿಂದ ರಿಗ್ರೆಟ್ಸ್ ಇಂದ ಆಚೆ ಬಂದು ಬಂದೇ ಬರ್ತಾರೆ. ಇಲ್ಲಿ ನಾನು ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಹೇಳೋದು ಏನು ಅಂತ ಅಂದ್ರೆ, ಇಲ್ಲಿ ನಿಮ್ಮ ಕನೆಕ್ಷನ್ಗೆ ನೋ ಅಂತ ಅವರು ಹೇಳ್ತಾ ಇಲ್ಲ, ನೆವರ್ ಅಂತ ಹೇಳ್ತಾ ಇಲ್ಲ, ಡಿಲೇ ಖಂಡಿತ ಎಸ್ ಅಂತ ಹೇಳ್ತಾ ಇದ್ರೆ, ಡಿಲೇ ಖಂಡಿತ ಆಗುತ್ತೆ. ಸೊ ನಿಮ್ಮ ಪೇಶನ್ಸ್ ಲೆವೆಲ್ ಜಾಸ್ತಿ ಇದ್ರೆ ನೀವು ವೇಟ್ ಮಾಡೋದ್ರಲ್ಲಿ ತುಂಬಾ ಒಳ್ಳೇದು. ಏನಕ್ಕಂದ್ರೆ ಈ ಪರ್ಸನ್, ನಿಮ್ಮ ಕನೆಕ್ಷನ್ ಅಲ್ಲಿ ಇರೋ ಪರ್ಸನ್ ತುಂಬಾ ಜೆನ್ಯೂನ್ ಪರ್ಸನ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದು ಒಂದು ಎಮೋಷನಲ್ ಫಾಗ್ ಲಿಫ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ಅವರು ರೀಕನ್ಸಿಡರ್ ಮಾಡ್ತಾರೆ, ತುಂಬಾ ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿ ಅವರು ತಗೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಈ ರೀಡಿಂಗ್ ಕನೆಕ್ಟ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇದೇ ತರ ನಿಮ್ಮ ಸಿಚುವೇಶನ್ ಇದ್ರೆ ಪರ್ಸನಲ್ ರೀಡಿಂಗ್ಗೆ ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ಏಂಜಲ್ ಗೈಡೆನ್ಸ್ ಇಂದ ನಿಮಗೆ ಕಂಪ್ಯಾಷನ್ 2020 ಅಂತ ಬರ್ತಾ ಇದೆ. ಇವತ್ತು ನೀವು ಡಿಪ್ಲೊಮ್ಯಾಟಿಕ್ ಆಗಿ ಇವಾಗ ಸದ್ಯದ ಸ್ಥಿತಿಯಲ್ಲಿ ಇರ್ಬೇಕಾಗಿದೆ. ಸೊ ಏನೇ ಅಸಂಪ್ಷನ್ ಬಂದ್ರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಿಲೀಫ್ಸ್ ಕರೆಕ್ಟ್ ಆಗಿ ಇರ್ಬೋದು, ಎನ್ಕರೇಜ್ ಮಾಡ್ತಾ ಇರ್ಬೋದು, ಬಟ್ ನೀವು ತುಂಬಾನೇ ರಿಕವರಿ ಆಗ್ಬೇಕಾಗಿದೆ. ಇದರಿಂದ ಸ್ವಲ್ಪ ಮರ್ಸಿ ನಿಮ್ಮ ಪಾರ್ಟ್ನರ್ ಅಲ್ಲಿ ನೀವು ತೋರಿಸಿ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.